ನೋಡಿ ಸರ್, ಈಗ ವಿಜಯ್ ಅವರು ಸಹ ನಮ್ಮ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರು. ಬಟ್ ಆವತ್ತಿಗೆ ಈ ಮಟ್ಟದ ಒಂದು ಗೆಲುವು ಬರುತ್ತೆ ಅಂತ ಮೋಸ್ಟ್ಲಿ ನಮ್ಮ ಪಕ್ಷದವರು ನಿರೀಕ್ಷೆ ಮಾಡಿರ್ಲಿಲ್ವೇನೋ. ಮೊದಲಿಗೆ ಅವರು ರಾಹುಲ್ ಗಾಂಧಿ ಅವರನ್ನು ಅಪ್ರೋಚ್ ಮಾಡೋಕ್ಕೆ ಬಹಳ ಉತ್ಸುಕತೆಯಿಂದ ಪಾಪ ಅವ್ರು ಇದು ಮಾಡಿದ್ರು. ಬಟ್ ಅವತ್ತಿಗೆ ನಮ್ಮ ಪಕ್ಷದಲ್ಲಿ ಯಾವ ಒಂದು ಇದ್ರ ಮೇಲೆ ಮಾಡಲಿಲ್ವೋ ಗೊತ್ತಿಲ್ಲ. ಬಟ್ DMK ಜೊತೆ ನಮ್ಮ ಖರ್ಗೆ ಸಾಹೇಬರು ಇದು ಮಾಡಿದ್ರು. ಬಟ್ ವಿಜಯ್ ಅವರು ಕೆಲವೊಂದು ಬಾರಿ ಹೇಳಿದರು, ಮೂಲ ಕಾಂಗ್ರೆಸ್ಸಿಗರು ನಮ್ಮ ಜೊತೆ ಇದ್ದಾರೆ, ತಮಿಳ್ನಾಡು ಕಾಂಗ್ರೆಸ್ ಅವರು ಮಾತ್ರ ಸ್ಟಾಲಿನ್ ಜೋಬಲ್ ಇದ್ದಾರೆ ಅಂತ ಇವತ್ತು ಅದು ರಿಸಲ್ಟ್ ಇವತ್ತು ನಾವು ನೋಡ್ಬೋದು. ಅವರು ಬಹಳ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿದರು. ಸೊ ಎನಿವೇ ಕಂಗ್ರ್ಯಾಚುಲೇಷನ್, ಫಸ್ಟ್ ಟೈಮ್ ಅವರು ಈ ರೀತಿಯ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿರೋದು ಇರ್ಬೋದು. ನಮ್ಮ ಕಾಂಗ್ರೆಸ್ಗೆ ಅಂತಹ ಒಂದು DMK ಪಕ್ಷದೊಂದಿಗೆ ನಾವೇನು ಮೈತ್ರಿ ಮಾಡ್ಕೊಂಡಿವಿ ಮಾಡಿಲ್ಲ. ಅದು ಇರೋದನ್ನೇ ಯಾವುದೇ ಒಂದು ಪ್ರಾದೇಶಿಕ ಪಕ್ಷಗಳು ಏನು ಮಾಡುತ್ತೆ, ಈ ಸರಿ DMK ಬಂದರೆ ಮತ್ತೆ ADMK ಬರುತ್ತೆ, ಈ ರೀತಿಯ ಒಂದು ಈ ಸಂಪ್ರದಾಯ ಇತ್ತು. ಆದರೆ ಅದನ್ನೆಲ್ಲ ಮುರಿದು ಇವತ್ತು ವಿಜಯ್ ಅವರು ಈ ಮಟ್ಟದ ಗೆಲುವನ್ನು ಸಾಧಿಸಿರೋದು ನಿಜವಾಗ್ಲೂ ಖುಷಿ ತರುತ್ತೆ. ಬಟ್ ಇದೇ ರೀತಿ ಅವರು ಮುಂದೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಆದರೆ ನನಗೇನು ಅನ್ಸುತ್ತೆ ಅಂದರೆ ಸರ್, ಮೇಡಮ್ ನಿಮಗೂ ನಾನು ಹೇಳಬೇಕಂದ್ರೆ ನನ್ನ ಪರ್ಸನಲ್ ಒಪಿನಿಯನಲ್ಲಿ ಇದು ಹೇಳ್ತಾ ಇದ್ದೀನಿ. ವಿಜಯ್ ಅವರು ಒಬ್ಬ ಸಾಮಾನ್ಯ, ಅವರ ಡ್ರೈವರ್ ಮಗನಿಗೆ ಟಿಕೆಟ್ ಕೊಡ್ತಾರೆ. ಅದೇ ನಿಮ್ಮ ಪಕ್ಷದಲ್ಲಿ ಅಂತದ್ ನಾವು ಕಂಡು ಬರ್ತಾ ಇಲ್ಲ. ಅಲ್ಲಿ ತಮಿಳುನಾಡು ವಿಚಾರದಲ್ಲಿ ನೋಡ್ತಾ ಹೋದ್ರೆ, ಜೊತೆ ಕಾಂಗ್ರೆಸ್ ಅಲ್ಲೂ ಕೂಡ ಅಂತ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ. ಜೊತೆ TVKಯಲ್ಲಿ ಕೇವಲ ಒಂದು ಎಕ್ಸಾಂಪಲ್ ನಾನು ಹೇಳಿದೆ, ಡ್ರೈವರ್ ಮಗನಿಗೆ ಕೊಟ್ಟರು ಅಂತ. ಆ ತರ ಸಾಮಾನ್ಯದವರು ಸಾಕಷ್ಟು ಜನ ಬಡಪಾಯಿಗಳಿದ್ದಂಥವ್ರು, ಸಾಮಾನ್ಯ ಕಾರ್ಯಕರ್ತರು, ವಿಜಯ್ ಅಭಿಮಾನಿಗಳು ಅಂತ ಹೇಳ್ಕೊಂಡವರು, ಅಭಿಮಾನಿ ಬಳಗದಲ್ಲಿ ಇದ್ದಂಥವ್ರಿಗೆ ಈ ತರ ಸಾಕಷ್ಟು ಜನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕೇವಲ ಹಣ ಅಥವಾ ಅಧಿಕಾರ ಅವನಿಗಿದೆ ಅಂತ ಟಿಕೆಟ್ ಕೊಡ್ಲಿಲ್ಲ. ನಿಮ್ಮ ರಾಷ್ಟ್ರೀಯ ಪಕ್ಷಗಳು ಆ ತರ ಜಾಸ್ತಿ ನೋಡಿ ಟಿಕೆಟ್ ಕೊಡ್ತವೆ. ಅದು ಕೂಡ ಒಂದ್ ಕಡೆ ಹಿನ್ನಡೆ ಆಯ್ತು ಅಂತ ನನಗೆ ಅನ್ಸುತ್ತೆ ಪರ್ಸನಲ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಅಭಿಪ್ರಾಯ ಇವತ್ತಿನ ಪರಿಸ್ಥಿತಿಗೆ ಪ್ರಸ್ತುತವಲ್ಲ. ಯಾಕೆಂದರೆ ಅವರು TVKನವ್ರಿಗೂ ಕೂಡ ನಾವು ಈ ಮಟ್ಟದಲ್ಲಿ ಗೆಲ್ತೀವಿ ಅಂತ ಗೊತ್ತಿತ್ತು ಎಲ್ಲೋ ಗೊತ್ತಿಲ್ಲ, ಗೆದ್ದಿದ್ದಾರೆ. ಯಾಕೆಂದರೆ ಆಕ್ಸಿಸ್ ಮೈ ಇಂಡಿಯಾದವರು ಹೇಳಿದರು. ಆಮೇಲೆ ಪೀಪಲ್ಸ್ ಆಫ್ ಪಬ್ಲಿಕ್ ಸರ್ವೆ ಅವರು ಒಂದು 80 ಸೀಟ್ ಮೇಲೆ ಬರ್ತಾರೆ ಅಂತ ಹೇಳಿದ್ರು. ಅವರು ಹೇಳಿದ್ರು, ಇಬ್ಬರೇ ಹೇಳಿದ್ದು, ಇನ್ಯಾರು ಹೇಳಿರಲಿಲ್ಲ. ಸರ್, ನಾನು ಯಾರ್ಯಾರು ಈಗ ಆಪ್ನವರು ಹಿಂದೆ ಮೊಬೈಲ್ ರಿಪೇರಿ ಮಾಡೋನಿಗೂ ಕೊಟ್ಟಿದ್ರು ಪಂಜಾಬಲ್ಲಿ. ಈಗ ನಾವು ಕೂಡ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಹುಡುಕಿ ರಾಜ್ಯಸಭಾ ಸದಸ್ಯರನ್ನೂ ಮಾಡಿ ಅದು ಆಯಾ ಪರಿಸ್ಥಿತಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾನು TVK ಅಂದರೆ ವಿಜಯನ್ ಮಾಡಿರತಕ್ಕಂಥ ಒಂದು ಪ್ರಚಂಡ ಗೆಲುವನ್ನು ನಾನು ಗೌರವಿಸ್ತೇನೆ. ಭಾರತೀಯ ಜನತಾ ಪಕ್ಷನೂ ಕೂಡ ಗೌರವಿಸುತ್ತದೆ. ಒಂದು ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಭಾರತೀಯ ಜನತಾ ಪಕ್ಷ ತಮಿಳುನಾಡು ಸರ್ಕಾರದ ಒಂದು ವೇಳೆ ವಿಜಯನ್ನವರೇ ಮುಖ್ಯಮಂತ್ರಿ ಆದರೆ ಅವರು ಬಯಸತಕ್ಕಂಥ ಎಲ್ಲ ಪ್ರಗತಿದಾಯಕ ಪಕ್ಷಗಳು ಚಿಂತನೆಗಳಿಗೂ ಒಂದು ಕಾರ್ಯಕ್ರಮಗಳಿಗೂ ನಾವು ಖಂಡಿತವಾಗಲಿ ಸಹಕಾರ ಕೊಡ್ತೇವೆ. ಅವರು ಗೆದ್ದಿದ್ದಾರೆ ಅಂತೇಳಿ ನಮ್ಗೆ ಯಾವುದೇ ವಿಧವಾದಂಥ ಮತ್ಸರವೂ ಇಲ್ಲ, ದ್ವೇಷವೂ ಇಲ್ಲ, ಅಸೂಯೆಯೂ ಇಲ್ಲ. ಅದು ತಮ್ಮ ಗಮನಕ್ಕೆ ಬಂದಿರಲಿ. ಸಹಕಾರ ಕೊಡ್ತೀವಿ ಅಂದ್ರೆ ಏನು ಮುಂದಿನ ಚುನಾವಣೆಗೆ BJP ಏನಾದರೂ TVK ಜೊತೆ ಹೋಗುತ್ತೆ ಅಂತ? ಅದು ಸರ್, ಮುಂದಿನ ದಿನಗಳಲ್ಲಿ ಏನು ಬೇಕಾದ್ರೂ ನೋಡಿ, ಪೊಲಿಟಿಕಲ್ ಅಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ಯಾರು ಈಗ ಸರ್ ಒಂದ್ ಸೆಕೆಂಡ್ ನಾನು ಬರ್ಬೇಕು ಅನ್ಕೊಂಡೆ. ಇದು ಹಿಂದುತ್ವ ಅಜೆಂಡಾ ಅಂತಾನೆ ಕ್ಲೈಮ್ ಮಾಡ್ಕೊಳ್ಳುತ್ತೆ BJP ಸಾಕಷ್ಟು ಬಾರಿ. ಆದ್ರೆ ಅಲ್ಲಿ ವಿಜಯ್ ಅವರ ಜೊತೆ ಮೈತ್ರಿ ಮಾಡ್ಕೊಳ್ಳುತ್ತಾ ಮುಂದಿನ ದಿನದಲ್ಲಿ, ಅಥವಾ ವಿಜಯ್ ಅವರಿಗೆ ಎಲ್ಲಾ ಸಪೋರ್ಟ್ ಗಳನ್ನ ಕೊಡುತ್ತೆ BJP ಅಂದ್ರೆ ಯಾವ ರೀತಿಯಾಗಿ ಕೊಡ್ತಾರೆ, ಹೆಂಗೆ? ನೀವು ಕೇಳೋ ಪ್ರಶ್ನೆ ನಿಮಗೂ ನಾನೇನು ಪ್ರಶ್ನೆ ಕೇಳಿ ಸರ್. ಈಗ ಹಿಂದುತ್ವ ಅಜೆಂಡಾ ಅಂತ ಕೇಳಿದಾಗ ನೀವು ನನಗೆ ಹಿಂದುತ್ವ ಅಜೆಂಡಾವನ್ನು ಖಂಡನೆ ಮಾಡಿದಂಥ DMK ಅಲಯನ್ಸ್ ವಿತ್ ಕಾಂಗ್ರೆಸ್, ಸನಾತನ ಧರ್ಮ ಉದಯನಿಧಿ ಮಾತಾಡಿದಂಥ ಉಚ್ಚಾಪಟ್ಟೆ ಮಾತುಗಳಿರ್ಬೋದು, ಸ್ಟಾಲಿನ್ ಮಾತಾಡಿದಂಥ ಉಚ್ಚಾಪಟ್ಟೆ ಮಾತುಗಳಿರ್ಬೋದು, ಅದನ್ನು ಯಾಕೆ ನೀವು ಖಂಡಿಸಲ್ಲ? ನಾವು ಹಿಂದುತ್ವನೇಪ್ಪ, ನಾವು ಹಿಂದೂ ವಿರೋಧಿ, ಮುಸ್ಲಿಂ ವಿರೋಧಿನೂ ಅಲ್ಲ, ಆದರೂ ನಮ್ದು ಹಿಂದುತ್ವನೇ. ನಾವು ಸಹೋದರರಂತೆ ಬಾಳುತ್ತೆ. ಮತ ಕೊಟ್ಟಿಲ್ಲ, ಇವ್ರು ನಮ್ಮನ್ನು ಪ್ರಶ್ನೆ ಮಾಡೋದಲ್ಲ. ನೀವ್ಯಾಕೆ ಕೇಳಲ್ಲ? ಹಿಂದುತ್ವ ವಿರೋಧಿ ಅಲೆಯನ್ನ ಹೇಳ್ಕೊಂಡು ಹೋದವರು ಯಾಕೆ ಈ ಗತಿಗೆ ಬಂತು ಅಂತ ಹೇಳಿದ್ರೆ, ಮತ್ತು ನಮ್ಮ ಬದ್ಧತೆ ನೀತಿ ಸ್ಪಷ್ಟವಾಗಿದೆ. ಅವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಹೋದವ್ರ ಗತಿ ಏನಾಯ್ತು ನೀವ್ಯಾಕೆ ಕೇಳಲ್ಲ? ಆದರೆ ವಿಜಯನ್ನವರು ಕೂಡ ಅವರೆಂದೂ ಕೂಡ ವಿರೋಧಿ ಅಂತ ಏನು ಎಲ್ಲೂ ಹೇಳ್ಕೊಂಡು ಬಂದಿಲ್ಲ. ನಾನು ಮುಸ್ಲಿಂ ತುಷ್ಟೀಕರಣಕ್ಕೂ ನಾನು ಸಹಕಾರ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ. ನಾನು ಉತ್ತಮ ಆಡಳಿತ ಕೊಡ್ತೀನಿ, ನಿರುದ್ಯೋಗವನ್ನು ನಿವಾರಿಸುತ್ತೀನಿ, ಆದರೆ ನನಗೆ ಅಧಿಕಾರ ಕೊಡಿ ಅಂತ ಹೇಳಿದರೆ ಜನ ಏನೋ ಒಂದು ಪಿಕ್ಚರಲ್ಲಿ ಹೇಳದಂಥ ಒಂದು ಬದ್ಧತೆ ಅಥವಾ ಒಂದು ನೀತಿ ಇದೆ ಅಂತ ಕೊಟ್ಟಿದ್ದಾರೆ. ನಾನು ರೆಸ್ಪೆಕ್ಟ್. ಹಿಂದುತ್ವ ಅಂತ ಬಂದಾಗ ನಾಳೆ ಅದೇ ಜನ ತೀರ್ಮಾನ ತಗೊಳ್ತಾರಪ್ಪ.
ಇವತ್ತು ತಮಿಳುನಾಡಿನ ಬದಲಾಯಿಸಿದ್ರೆ ಯಾವುದೇ ರಾಜಕೀಯ ಪಕ್ಷ ಅಲ್ಲ, ತಮಿಳುನಾಡಿನ ಜನತೆ. ಆ ಜನತೆಗೆ ನಾನು ಗೌರವ ಕೊಡ್ತೀನಿ, ಮುಂದೆ ಅವರೇ ಬದಲಾಯಿಸೋಕ್ಕೆ ಅವಕಾಶ ಸಿಗತ್ತೆ. ಎಸ್, ಐ ಅಗ್ರಿ.